ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಹೊರ ವಲಯದಲ್ಲಿ ಇರುವ ಸಂಕೇಶ್ವರ ಹೋಳಿ ಹಿಟ್ಟಣಿ ರಸ್ತೆ ನಿರ್ಮಾಣ ಆಗದೆ ಇರುವ ಕುರಿತು ಈ ಭಾಗದ ರೈತರು ಶಾಸಕ ಲೋಕಸಭಾ ಸದಸ್ಯ ಮತ್ತು ಲೋಕೋಪಯೋಗಿ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಬಂದಾಗ ಮತಗಳ ಭಿಕ್ಷೆ ಕೇಳುವುದಕ್ಕೆ ಬರುವ ನಾಯಕರು ಚುನಾವಣೆ ಮುಗಿದ ಬಳಿಕ ಈ ಭಾಗಕ್ಕೆ ಮುಖ ಸಹಿತ ತೋರಿಸದೇ ಇರುವುದು ರೈತರಲ್ಲಿ ಆಕ್ರೋಶ ಉಂಟಾಗಿದೆ. ಅಹೋರಾತ್ರಿ ರೈತರಿಗೆ ಆರೋಗ್ಯದ ಸಮಸ್ಯೆ ಉಂಟಾದರೆ ಆಂಬ್ಯುಲೆನ್ಸ್ ಬರುವುದಕ್ಕೆ, ರೈತರ ಚಕಡಿ ಗಾಡಿ ಬರುವುದಕ್ಕೆ, ಸಾಮಾನ್ಯ ಜನ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವುದಕ್ಕೆ, ಟ್ರ್ಯಾಕ್ಟರ್ ಮೂಲಕ ಕಬ್ಬು ಸಾಗಿಸುವುದಕ್ಕೆ ಮಳೆಗಾಲದಲ್ಲಿ ರೈತರು ಹರಸಾಹಸ ಪಡಬೇಕಾಗುತ್ತೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜಗತ್ತಿಗೆ ಅನ್ನ ಹಾಕುವ ರೈತನ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನುವುದೇ ನಮ್ಮ ವಾಹಿನಿಯ ವಿನಂತಿ. PW ಕಡೆ ಹೋದ್ರೆ ನಮ್ ಜಡ್ಪಿ ಕಡೆ ಹೋಗೋಣ, PW ಇದಾರೆ. ನಮ್ ಈ ರೋಡ್ ಇಂಡಿಯಾದಾಗ ಐತಿ, ಪಾಕಿಸ್ತಾನದಾಗಲ್ಲ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು, ನಮ್ ರೋಡ್ ಮಾಡಿ ಕೊಡ್ಬೇಕು. ಈಗ MLA ಅವ್ರು ಬಂದ್ ಕೂಡ್ಲೆ ನೀವೆಲ್ಲಾರು ಸ್ಪಷ್ಟೀಕರಣ ತಗೋರಿ. ಇದು ರೋಡ್ ಯಾವ ಇಲಾಖೆ ಅದು ಟ್ರೈ ಮಾಡಿದೇವ್ರಿ ನಾವು. ಅರೆ ಒಮ್ಮೆ 12 ಸಲ ನಾವ್ ಎಲ್ಲರಿಗೂ ಭೇಟಿ ಆಗಿದೇವ್ರಿ. ಎಂಪೂರ್ ಇರ್ಬೋದು, ಜಡ್ಪ್ಯಾಗ ಐತಿ ಅಂತಾರ್ರಿ. ಜಡ್ಪ್ಯಾರ ನೋಡ್ರೆ ಇಲ್ಲಿ ನಮ್ದು ಇದಾನೆ ಇಲ್ಲ. ನಮ್ಮ ಹೋಟಿಂಗ್ ಎಲ್ಲ ಪುರಸಭೆ ಶಂಕೇಶ್ವರ್ ಈ ರೈತರ ಕಡೆ ಸೈಡ್ ಎಲ್ಲ ಇವ್ರಿಬ್ರು ನಡಕ್ ನಾವ್ ಸಿಕ್ಕಿದೆವು. ಅದಕ್ ನಾವೇನಂತೀವಿ, ನಮ್ಮ ರೋಡ್ ಇದ ಇಂಡಿಯಾದಾಗ ಐತಿ, ಪಾಕಿಸ್ತಾನದಾಗಲ್ಲ. ಅದ್ರ ಸಂಬಂಧ ನಾವ್ ಇಲ್ಲಿ ಮಾಡಿಕೊಡ್ರಿ ಅಂತ ಹೇಳಿ. ಏನೈತಂದ್ರ ಇದು ಕಂಪ್ಲೀಟ್ ಒಂದು ನಾನ್ ಪೊಲಿಟಿಕಲ್ ಅಜೆಂಡಾ ಆಗಿದ್ದು, ಈ ಕೆಲಸ ನಮ್ಮ ಮಾನ್ಯ ಶಾಸಕರೇ ಮಾಡ್ಲಿ ಅಥವಾ ನಮ್ಮ ಉಸ್ತುವಾರಿ ಸಚಿವರೇ ಮಾಡ್ಲಿ ಅಥವಾ ನಮ್ಮ MP ಅವರೇ ಮಾಡ್ಲಿ, ಯಾರಾದ್ರ ಮಾಡ್ರಿ, ಬಟ್ ಈ ನಮ್ಮ ರೈತರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ಕಡೆ ನಮ್ಮ ರೈತರಿಗೆ ಒಂದು ಕ್ಷೇಮಾಭಿವೃದ್ಧಿಯ ಕಡೆ ನೀವು ಗಮನ ಹರಿಸಬೇಕಾದಂತ ನಮ್ಮ ಎಲ್ಲಾ ರೈತರ ಕಡೆಯಿಂದ. NH4 ದಿಂದ ನಿಮ್ಮ ಸಂಕೇಶ್ವರ ಎಂಡದವರೆಗೆ ಟೋಟಲ್ 2 ಕಿಲೋಮೀಟರ್ ಆಗ್ತದೆ. ಸಂಕೇಶ್ವರ ಹಿಟ್ನಿ ಹಳಿ ರಸ್ತೆ, ನಾವು ಭೇಟಿ ಆಗೋದ್ರ ಸರ್ ಯಾರಿಗೂ ಉಳಿದಿಲ್ಲ. ಎಲ್ಲಾ ಶಾಸಕರಿಗೂ ಭೇಟಿ ಆಗಿದ್ದೇವೆ, ಅಪೋಸಿಷನ್ ದವ್ರಿಗೆ ಭೇಟಿ ಆಗಿದ್ದೇವೆ, ರೂಲಿಂಗ್ ದವ್ರಿಗೆ ಭೇಟಿ ಆಗಿದ್ದೇವೆ. ಬಟ್ ಯಾರ ಕಡೆಯಿಂದನೂ ಆಗ್ಯದ ಕೆಲಸ ಒಂದು ಬ್ರಿಡ್ಜ್ ಕೆಲಸ ಆಗಿದೆ. ಬಟ್ ನಮ್ದು ರೈತರು ಒತ್ತಾಯ ಇರೋದು ರಸ್ತೆದ್ದು. ಸಣ್ಣ ಮಕ್ಳು ಇಲ್ಲಿ ಶಾಲೆಗೆ ಬರೋದು ತೊಂದರೆ ಆಗ್ತದೆ, ರೈತರಿಗೆ ಬೆಳೀತಿರೋದು ತೊಂದರೆ ಆಗ್ತದೆ. ಆ ಪ್ರಕಾರ ಮಳೆಗಾಲನಲ್ಲಂತೂ ಹೇಳಕ್ ಆಗಂಗಿಲ್ಲ, ನಿಮ್ಗೆ ಸಿಂಪ್ಲಿ ಹೋಗಿ ಬರೋದು ಆಗಂಗಿಲ್ಲ. ಆ ಪ್ರಕಾರದ ಹಿಂಗ ಜರ್ಕರದ ಸುಳ್ಳು ಆಶ್ವಾಸನೆ ಕೊಡ್ಕೊತ್ಕೊಂಡ್ರ ಮುಂದಿನ ನಡೆ ಏನು? ಮುಂದಿನ ನಡೆ ಸರ ನಾವು ಉಳಿಕೆದ ಸಂಘಟನೆಗಳನ್ನ ಜಾಯಿನ್ ಮಾಡ್ಬೇಕಾಗ್ತದೆ. ಮತ್ತೆ ಎಲ್ಲಾ ರೈತರು ಕೂಡ ನಾವು ರಸ್ತೆಗೆ ಇಳಿಬೇಕಾಗ್ತದೆ. ಅದನ್ನ ಬಿಟ್ಟು ಮತ್ ಬೇರೆ ಪರ್ಯಾಯ ನಮ್ ಕಡೆ ಉಳಿದಿಲ್ಲ. ಮತ್ ಅದ್ರ ಮುಂದ್ ಮತ್ ಪರ್ಯಾಯ ಅದಾವ. ಅವ್ ಮತ್ ಎಲ್ಲಾ ರೈತರು ಕೂಡಿ ಅವ್ರಿಗೆ ಏನ್ ಮಾಡೋದ, ನಮ್ದು ಯಾರು ಕೆಲಸ ಮಾಡಂಗಿಲ್ಲ, ಅದು ನಾವು ಜೋಡ್ನಾದಾಗ ಎದೇವ. ಯಾಕಂದ್ರೆ महाराष्ट्र कर्नाटक जोडणारा रस्ता फार महत्वाचा आहे. आणि मला वाटतंय मल्हारवाड्याच्या घरापासून इथं पतर हे PWD रस्ता पूर्वी असं म्हणत होतं. त्याच्यानंतर एकदा दोनदा थोडा केल्यात. आता या 10-15 वर्षात त्याच्याकडे दुर्लक्ष आहे. ह्याच्या पुढे जर कोणीच जर केलं नाही तर मग त्याचं पुढे काय हायच घे. 5 वर्षात नाही एकदा त्यावेळी काय बंदोबस्त करायचं ते आम्ही करतो, सगळं रैत मिळून. 10-15 वर्ष झालं काय थोडं झालंय, पण ते काय हे नाही पॅचवर. ಟೋಟಲಿ कसं झालंय म्हणजे ಏನ್ ನೋಡೋಣ, ಯಾರು ನಮಗ್ ಸಹಕಾರ ಮಾಡ್ತಾರ ಅವ್ರು ಇಲ್ಲ ಆದ್ರ ಅದ ಮುಂದಿಂದ ಈಗ ಮಾತಾಡಿ ಏನ್ ಉಪಯೋಗ ಆಗ್ತದ? ನೋಡೋಣ ಮುಂದೆ ಹ್ಯಾಂಗ್ ದಿವ್ಸ ಬರ್ತಾವ, ಆ ಪ್ರಕಾರ ಮಾಡಕ್ ಬರ್ತೈತಿ. ಈಗ ಇಟ್ಟು ರೈತ ಮಂದಿ ಅದ್ರ ಲಾಸ್ಟ್ ಮತ್ತೆ ಇದಕ್ಕಿಂತ 10 ಪಟ ಕೂಡ್ಸೋದ್ ಬಿ ನಮ್ ಕಡೆ ತಾಕತ್ ಐತಿ. ನೋಡೋಣ ಹ್ಯಾಂಗ ಏನಾಗ್ತೈತಿ. ಇದು ಎಷ್ಟು ಭೂಮಿ ಐತ್ರಿ ಇಲ್ಲಿ? ಸಂಕೇಶ್ವರ ಊರದ 60% 70% ರೈತರು. ನಿಮ್ ಊರಾಗಿನ ನಾಮವಂತ ರಾಜಕಾರಣಿಗಳು ಜಮೀನ್ ಚಕಟೆ ಎಲ್ಲ ನಾವು. ಬಟ್ ರೋಡ್ ಯಾಕೆ ಆಗಂಗಿಲ್ಲ ಇದು ತಿಳಿವಾತಾಗಿತ್ತು. ಅವ್ರ ಯಾಕೆ ಬಾಯಿ ಮುಚ್ಚಿ ಗಪ್ಪುತ್ತಿದಾರ ಸರ್ ನಾಮವಂತ ರಾಜಕಾರಣಿಗಳು? ಅವ್ರಿಗೆ ಏನ್ ಪ್ರೆಷರ್ ಐತಿ ಅವ್ರಿಗೆ ಹೋಗಿ ಕೇಳ್ಬೇಕು. ಅವ್ರ ಏನ್ ತಿನ್ನ ಬರೋರಲ್ ಬಿಡೋರ, ಅವ್ರಿಗೆ ಏನ್ ಅವ್ರಿಗೆ ಯಾವ್ದು ಹಿಂದಿನ ಕೈ ಅವ್ರನ್ನ ಪ್ರೆಷರ್ ಹಾಕೈತೆ ಅವ್ರನ್ನೇ ಕೇಳ್ಬೇಕು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.